ಏನು ಮತ್ತೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು, ಎಲ್ಲರ ಅಕೌಂಟ್ಗೂ ಕೂಡ ಬೆಳಗ್ಗೆಯಿಂದ ಹಣ ಜಮೆ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಈ ದಿನಾಂಕದಂದೇ ಹಣ ಬರುತ್ತೆ, ಯಾರು ಚಿಂತೆ ಮಾಡಬೇಡಿ ಅಂತ ಹೇಳಲಾಗ್ತಾ ಇದ್ದು. ವೀಕ್ಷಕರೇ, 30ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಇನ್ನು ನಿಮ್ಮ ಹತ್ತಿರ BPL ಕಾರ್ಡ್ ಆಗಿರ್ಲಿ, AY ಕಾರ್ಡ್ ಆಗಿರ್ಲಿ, ಅಂತ್ಯೋದಯ ಚೀಟಿ ಆಗಿರ್ಲಿ, ಇನ್ನು ಇಂಥವರ ಕಾರ್ಡು ಬಂದ್ ಆಗ್ತಾ ಇದೆ. ಇಂಥವರ ಕಾರ್ಡು BPL ಕಾರ್ಡ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು. ಅಕ್ಕಿ ಜೊತೆಗೆ ಈ ಎಲ್ಲಾ ವಸ್ತುಗಳನ್ನು ಕೂಡ ನಿಮಗೆ ಕೊಡಲಾಗುತ್ತೆ ವೀಕ್ಷಕರೇ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಸಾರಿಗೆ ಸಂಚಾರ ಬಂದ್ ಆಗ್ತಾ ಇತ್ತಲ್ಲ, ಅದು ಈಗ ಮತ್ತೆ ಆರಂಭವಾಗ್ತಾ ಇದೆ. ಹೌದು, ಎದಕ್ಕಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಕಡೆಯಿಂದ ಬಸ್ ಸಂಚಾರ ಮುಷ್ಕರಕ್ಕೆ ಬ್ರೇಕ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಆ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರಿಗೆ ಸಂಚಾರ ಬಂದ್ ಮಾಡುವಂತಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಸಾರಿಗೆ ನೌಕರರಿಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ಕರ್ನಾಟಕದ ಈ 10-12 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ವೀಕ್ಷಕರೇ. ಗುಡುಗು ಮಿಂಚು ಸಹಿತ ಮಳೆ ಆಗ್ತಾ ಇದೆ. ಅಲರ್ಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳ ಹೆಸರಿದೆ, ನಿಮ್ಮ ಊರಿನ ಹೆಸರು ಇದರಲ್ಲಿ ಇದೆಯಾ? ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದೆಯಾ? ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಕಚ್ಚಾ ತೈಲ ಬೆಲೆ ಏರಿಕೆ, 2ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಮೊನ್ನೆ ತಾನೇ 3 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರಲ್ಲ, ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಹಾಗಾದ್ರೆ ಎಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ? ಇವತ್ತಿನಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏನು? ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ ಬಿಗ್ ಶಾಕ್. ಮತ್ತೊಂದು ಕಡೆಗೆ ಬಂಗಾರ ಆಭರಣ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್, ಬೆಲೆಯಲ್ಲಿ ಭರ್ಜರಿ ಇಳಿಕೆ. ಆದ್ರೂ ಕೂಡ ಜನ ಖರೀದಿ ಮಾಡಲು ಮುಂದೆ ಬರ್ತಾ ಇಲ್ವಂತೆ ವೀಕ್ಷಕರೇ. ಅದನ್ನು ಕೂಡ ನೋಡ್ತಾ ಹೋಗೋಣ. ಇವತ್ತು ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕೋ ಬೇಡವೋ ನೋಡೋಣ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಆದಷ್ಟು ಬೇಗ ಗುಡ್ ನ್ಯೂಸ್ ಬರಲಿದೆ ಅಂತಾನೆ ಹೇಳ್ಬೋದು. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಕಮೆಂಟ್ ಮೂಲಕ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ? ಯಾಕಂದ್ರೆ ಈಗ 30ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಹೌದು ವೀಕ್ಷಕರೇ, ಇಲ್ಲಿವರೆಗೂ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 58,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿದ್ದು, ಈಗ 60,000 ರೂಪಾಯಿ ಒಟ್ಟು ಹಣ ಹಾಕಿದಂತಾಗುತ್ತೆ. 30ನೇ ಕಂತು ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಬೆಳಗ್ಗೆಯಿಂದ ಗೃಹಲಕ್ಷ್ಮಿ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರು ಕೂಡ ಆಗಿರುವಂತದ್ದು. ನೋಡಿ ವೀಕ್ಷಕರೇ, ಮೊನ್ನೆ ತಾನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 4 ದಿನದ ಒಳಗೆ ಒಂದು ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಮಾಡ್ತೀವಿ, 8-10 ದಿನಗಳಲ್ಲಿ ಏಪ್ರಿಲ್ ತಿಂಗಳದ್ದು ಹಣ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೂ ಕೂಡ ಹಣ ರಿಲೀಸ್ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, 30ನೇ ಕಂತು ಹಣ ಈಗ ಬಿಡುಗಡೆ ಆಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ 1,24,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರಿಗೆ ಈಗ 2,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ನೋಡಿ, ಇವತ್ತು ಹಣ ಬಿಡುಗಡೆ ಆಗಿದೆ ಅಂದ್ರೆ ಇವತ್ತು ಸಂಜೆ ಒಳಗೆ ನಿಮಗೆ ಹಣ ಬರುತ್ತೆ ಅಂದ್ರೆ ಅಲ್ಲ. ನೋಡಿ, ಕೆಲವೊಬ್ಬರಿಗೆ ಬರಬಹುದು, ಆದ್ರೆ ಕೆಲವರಿಗೆ ಇದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 12 ದಿನ, ಕೆಲವರ ಅಕೌಂಟ್ಗೆ ಹಣ ಬರಬೇಕಂದ್ರೆ ಇಷ್ಟು ಟೈಮ್ ಬೇಕಾಗುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುತ್ತೆ ಅಂದ್ರೆ ನೋಡಿ, ಇದೇ ಒಂದು 22 ತಾರೀಕಿನ ಒಳಗೆ ಒಂದು ಕಂತು ಬರುತ್ತೆ ನಿಮಗೆ. ನೋಡಿ, ಯಾರಿಗೆಲ್ಲ ಮಾರ್ಚ್ ತಿಂಗಳದ್ದು ಹಣ ಬಂದಿಲ್ಲ ನೋಡಿ, ಅವರಿಗೆ ಈಗ 22-23ನೇ ತಾರೀಕಿನ ಒಳಗೆ ಹಣ ಜಮೆ ಆಗೋದು ಗ್ಯಾರಂಟಿ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಯಾರಿಗೆಲ್ಲ 30ನೇ ಕಂತು ಇನ್ನು ಬಂದಿಲ್ಲ ನೋಡಿ, ಅವರಿಗೂ ಕೂಡ ಹಣ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ 12 ದಿನ ಬೇಕು ಟೈಮ್ ಅಂತ ಹೇಳಲಾಗ್ತಾ ಇದೆ. ಇನ್ನು 8-10 ದಿನಗಳಲ್ಲಿ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಇದೇ ಒಂದು ಮೇ ತಿಂಗಳು 30ನೇ ತಾರೀಕಿನ ಒಳಗೆ ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಮತ್ತೆ 2,000 ರೂಪಾಯಿ, ಅಂದ್ರೆ ಇದೇ ತಿಂಗಳಲ್ಲಿ ಒಟ್ಟು 4,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಒಂದು ಕಂತು ಹಣ ಬಿಡುಗಡೆ ಆಗಿದೆ. 30ನೇ ಕಂತು ಅಂತಾನು ಕೂಡ ಇಲ್ಲಿ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅನುಷ್ಠಾನ ಸಮಿತಿಯಿಂದ ಬಂದಿರೋ ಅಪ್ಡೇಟ್. ದಿನೇಶ್ ಗುಳಿಗೌಡ ಸರ್ ಅವರು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 30ನೇ ಕಂತು ಹಣ ಅಪ್ಡೇಟ್ ಆಗಿದೆ, ಅಂದ್ರೆ ಬಿಡುಗಡೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ನೀವು ಕೂಡ ನಿಮಗೆ ಇವತ್ತು ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ನೋಡಿ ವೀಕ್ಷಕರೇ, 22-23 ತಾರೀಕಿನವರೆಗೂ ನೀವು ಕಾಯಿರಿ. ನಂತರ 28ನೇ ತಾರೀಕಿನ ಒಳಗೂ ಕಾಯ್ದ್ರೆ ನಿಮಗೆ ಹಣ 100% ಬಂದಿರುತ್ತೆ. ಮತ್ತೆ ಯಾರಿಗೆಲ್ಲ ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ ನೋಡಿ, ಅವರು ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿದೆಯಲ್ಲೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗು, NPCI ಮ್ಯಾಪಿಂಗು, KYC ವೆರಿಫಿಕೇಶನ್ ಎಲ್ಲ ಕೂಡ ಕಂಪ್ಲೀಟ್ ಮಾಡಬೇಕು. ಒಂದು ವೇಳೆ ಯಾರಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ KYC ಮಾಡಿಸಿರಲ್ಲ, ಆಧಾರ್ ಸೀಡಿಂಗ್ ಮಾಡಿಸಿರಲ್ಲ, NPCI ಮ್ಯಾಪಿಂಗ್ ಇರಲ್ಲ, ಅಂತವರ ಅಕೌಂಟ್ಗೆ ಹಣ ಬರೋದು ಡೌಟ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ. ಇದು ಒಟ್ಟಾರೆ ಗೃಹಲಕ್ಷ್ಮಿಯರಿಗೆ ಈಗ ಹಣ ಜಮೆ ಆಗ್ತಾ ಇದೆ. ಕೆಲವರಿಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ಈ ಒಂದು 28ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಈಗ ಎರಡನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, BPL ಕಾರ್ಡು 14 ಲಕ್ಷ BPL ಕಾರ್ಡು ಬಂದ್ ಆಗ್ತಾ ಇದ್ದಾವೆ. ಒಂದು ಕಡೆಗೆ ಅಕ್ಕಿ ಬದಲಾಗಿ 6-7 ವಸ್ತುಗಳು ಕೂಡ ಸಿಗಬಹುದು. ಅಂದ್ರೆ ಇಲ್ಲಿ ಯಾವೆಲ್ಲ ಒಂದು ವಸ್ತುಗಳನ್ನ ಅನ್ನಭಾಗ್ಯ ಯೋಜನೆ ಮೂಲಕ ಕೊಡಲಾಗುತ್ತೆ. ಒಂದು ಕಡೆಗೆ ಹೇಳೋದಾದ್ರೆ
BPL ಕಾರ್ಡು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ 14 ಲಕ್ಷ ಕಾರ್ಡುಗಳು ಹಂತ ಹಂತವಾಗಿ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗುತ್ತೆ. ಅಂದ್ರೆ ಯಾರೆಲ್ಲ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ, BPL ಕಾರ್ಡ್ ಮಾನದಂಡಗಳನ್ನ ಮೀರಿ ಅಂದ್ರೆ ವರ್ಷಕ್ಕೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು, 7.5 ಎಕರೆಗೂ ಹೆಚ್ಚು ಜಮೀನು ಹೊಂದಿದವರು, ಇನ್ನು ಮೂರನೇದಾಗಿ ಇನ್ಕಮ್ ಟ್ಯಾಕ್ಸ್ ತೆರಿಗೆ, GST ರಿಟರ್ನ್ಸ್, ಸರ್ಕಾರಿ ನೌಕರರು, ಸ್ವಂತಕ್ಕೆ ಕಾರು ಬಳಕೆ ಮಾಡೋರು, ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡೋರು, ಇಂಥವರ BPL ಕಾರ್ಡುಗಳನ್ನ ಮತ್ತೆ ಪತ್ತೆ ಹಚ್ಚಿದ್ದಾರೆ. 14 ಲಕ್ಷ BPL ಕಾರ್ಡುಗಳು ರದ್ದಾಗ್ತಾ ಇದ್ದಾವೆ. ಹಂತ ಹಂತವಾಗಿ ಚೆಕ್ ಮಾಡಿ ಅವುಗಳನ್ನ BPL ಇಂದ APL ಗೆ ಶಿಫ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಯಾರಾದ್ರೂ ಬಡವರ BPL ಕಾರ್ಡು ರದ್ದಾಗಿದ್ರೆ ಬೈ ಮಿಸ್ಟೇಕ್ ಆಗಿ ಆದ್ರೆ ಅವರು 14 ದಿನದ ಒಳಗೆ ಅರ್ಜಿ ಹಾಕಬೇಕು ತಹಶೀಲ್ದಾರ್ ಆಫೀಸ್ ಅಲ್ಲಿ, ಮತ್ತೆ ಅವರಿಗೆ ವಾಪಸ್ BPL ಕಾರ್ಡ್ ಕೊಡ್ತೀವಿ ಅಂತಾನು ಕೂಡ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿರುವಂತದ್ದು. ಇನ್ನು ಎರಡನೇದಾಗಿ ಇಂದಿರಾ ಫುಡ್ ಕಿಟ್ ವಿತರಣೆ ಶುರು ಆಗ್ತಾ ಇದೆ. ಅಂದ್ರೆ ಇಂದಿರಾ ಆಹಾರ ಕಿಟ್ ವಿತರಣೆ ಶುರುವಾಗ್ತಾ ಇದೆ. ಇದೇ ಒಂದು ಜೂನ್ ತಿಂಗಳಿನಿಂದ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಒಂದು ಕಡೆಗೆ ಸದ್ಯಕ್ಕೆ ಅಕ್ಕಿ ಬದಲಾಗಿ ಅಂದ್ರೆ ಅಕ್ಕಿ ಜೊತೆಗೆ ರಾಗಿ ಕೂಡ ಕೊಡ್ತಾ ಇದ್ದಾರೆ. 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳಿನಿಂದ ಜೂನ್ ತಿಂಗಳಿನಿಂದ ಇಲ್ಲಿ ನಿಮಗೆ ಅಕ್ಕಿ ಬದಲಾಗಿ ಆಹಾರ ಕಿಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು. ಆದ್ರೆ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸದ್ಯಕ್ಕೆ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಿಮಗೆ ಅಕ್ಕಿ ಕೂಡ ಸಿಗುತ್ತೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೂಡ ನಿಮಗೆ ಸಿಗುತ್ತೆ. 5 ಕೆಜಿ ಅಕ್ಕಿ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಏನು 5 ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ, ಅದರ ಬದಲಾಗಿ ನಿಮಗೆ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ ನಿಮಗೆ ರಾಗಿ ಕೂಡ ಕೊಡಬಹುದು, ಹೆಸರು ಕಾಳು ಕೊಡಲಿಲ್ಲ ಅಂದ್ರೆ ತೊಗರಿ ಬೇಳೆ ಹೆಚ್ಚುವರಿ ಕೊಡಬಹುದು, ಅಥವಾ ನಿಮಗೆ ತೊಗರಿ ಬೇಳೆ ಹೆಚ್ಚುವರಿ ಇಲ್ಲ ಅಂದ್ರೆ ರಾಗಿ ಹೆಚ್ಚುವರಿ ಕೊಡಬಹುದು. ಈ ತರ ಒಂದು ಆಪ್ಷನ್ ಇದೆ ಸರ್ಕಾರದ ಹತ್ರ. ಆದ್ರೆ ಅಧಿಕೃತವಾಗಿ ತೊಗರಿ ಬೇಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೆಸರು ಕಾಳಿನ ಬದಲಾಗಿ ರಾಗಿ ವಿತರಣೆ ಏನಾಗುತ್ತೆ ಅದು ಇನ್ನೂ ಕೂಡ ಮುಂದಿನ ಬರೋ ವಿಡಿಯೋದಲ್ಲಿ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ಮಾಹಿತಿ ಕೊಡ್ತೇವೆ ವೀಕ್ಷಕರೇ. ಇನ್ನು ಬಸ್ ಸಂಚಾರಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾ ಇದ್ವಿ. ಎಲ್ಲಾ ಸಾರಿಗೆ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ದಿಢೀರ್ ಅಂತ ಕರ್ನಾಟಕ ಹೈಕೋರ್ಟ್ ಕಡೆಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರು ಕೂಡ ಬಸ್ ಸಂಚಾರ ನೌಕರರು, ಸಾರಿಗೆ ನೌಕರರು ಮುಷ್ಕರ ಮಾಡುವಂತಿಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಹೀಗಾಗಿ ಎಂದಿನಂತೆ ಬಸ್ ಸಂಚಾರ ಆರಂಭ ಇರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ರಾಜ್ಯಾದ್ಯಂತ ಸಾರಿಗೆ ನೌಕರರು ಹಮ್ಮಿಕೊಂಡಿದ್ದ ಬೃಹತ್ ಬಸ್ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಹೀಗಾಗಿ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಸಬಾರದು ಅಂತ ಸಾರಿಗೆ ನೌಕರರ ಸಂಘಟನೆಗಳಿಗೆ ಖಡಕ್ ಸೂಚನೆ ನೀಡಿರುವ ಕರ್ನಾಟಕ ಹೈಕೋರ್ಟ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಮಹತ್ವದ ಆದೇಶವನ್ನು ಕೂಡ ಕೊಡಲಾಗಿದೆ. ಉಭಯ ಪಕ್ಷಗಳ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸಾರಿಗೆ ನೌಕರರು ಮುಷ್ಕರ ಮಾಡಬಾರದು, ಕಟ್ಟುನಿಟ್ಟಿನ ನಿರ್ಬಂಧ ಕೂಡ ಹಾಕಿದೆ. ಇದರೊಂದಿಗೆ ಸಾರಿಗೆ ನೌಕರರ ಸಮಸ್ಯೆ ಹಾಗೂ ಬೇಡಿಕೆಗಳ ಕುರಿತು ಸರ್ಕಾರ ತಕ್ಷಣವೇ ಸಾರಿಗೆ ಸಂಘಟನೆಗಳೊಂದಿಗೆ ಮುಖಾಮುಖಿ ಚರ್ಚೆ ಕೂಡ ಮಾಡಬೇಕು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿರುವಂತದ್ದು. ಸಾರಿಗೆ ಸಚಿವರ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಿ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಬೇಕು ಅಂತಾನೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಈ ಕುರಿತು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಅಧಿಕೃತ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ಹೀಗಾಗಿ ಇದು ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹೀಗಾಗಿ ಯಾವುದೇ ಕಾರಣಕ್ಕೂ ಬಸ್ ಸಂಚಾರ ಬಂದ್ ಆಗೋದಿಲ್ಲ. ಮತ್ತೊಂದು ಕಡೆಗೆ ಕರ್ನಾಟಕದ ಒಟ್ಟು 16 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ನೋಡಿ, ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ. ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಗುಡುಗು ಮಿಂಚು ಬೀಳುವಾಗ ಅಂತೂ ಜನರ ಅನಾವಶ್ಯಕವಾಗಿ ಹೊರಗಡೆ ಬರಬಾರದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಗುಡುಗು ಮಿಂಚಿಗೆ ಕರ್ನಾಟಕದಲ್ಲಿ 6ಕ್ಕಿಂತ ಹೆಚ್ಚು ಜನರು ಬಲಿಯಾಗಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಭರ್ಜರಿ ಮಳೆ ಆಗುತ್ತೆ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಭಾರಿ ಬಿರುಗಾಳಿಯೊಂದಿಗೆ ಭಾರಿ ಒಂದು ಮಳೆ ಕೂಡ ಬೀಳುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಾದ ಗದಗ, ಹುಬ್ಬಳ್ಳಿ, ಹಾವೇರಿ, ಬೆಳಗಾವಿ ಈ ಒಂದು ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆಯಾಗಿದೆ ವೀಕ್ಷಕರೇ. ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆ ಕೂಡ ಕೆಲವು ಕಡೆಗೆ ಕಂಡು ಬಂದಿರುವಂತದ್ದು. ಇನ್ನು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಭಾರಿ ಗಾಳಿ ಅಬ್ಬರ ಕೂಡ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ರಾಯಚೂರು, ಕೊಪ್ಪಳ, ಧಾರವಾಡ ಈ ಜಿಲ್ಲೆಗಳಲ್ಲೂ ಕೂಡ ಚದುರಿದಂತ ಮಳೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ ಈ ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ನೋಡಿ, ಕೊನೆಯದಾಗಿ ಸದ್ದಿಲ್ಲದೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಮೊನ್ನೆ ತಾನೇ ₹3 ಪೆಟ್ರೋಲ್ ಡೀಸೆಲ್ ಕೂಡ ಲೀಟರ್ ಮೇಲೆ ₹3 ಏರಿಕೆ ಮಾಡಿದ್ರಲ್ಲ, ಈಗ ಮತ್ತೆ ವಾರದಲ್ಲಿ 2ನೇ ಬಾರಿ
ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪರಿಷ್ಕರಣೆ ಮಾಡಲಾಗಿದೆ. ಅಂದ್ರೆ ನೀವು ತಿಳ್ಕೋಬಹುದು ಮುಂದಿನ ಬರೋ ದಿನ ಮತ್ತಷ್ಟು ಬೆಲೆ ಏರಿಕೆ ಆಗೋದು ಗ್ಯಾರಂಟಿ. ನೋಡಿ, ಈಗ ಮತ್ತೆ ಪೆಟ್ರೋಲ್ ಬೆಲೆ 1 ಲೀಟರ್ ಮೇಲೆ 99 ಪೈಸೆಯನ್ನ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಪೆಟ್ರೋಲ್ 106 ರೂಪಾಯಿ ಇತ್ತು, ಅಂದ್ರೆ 106 ರೂಪಾಯಿ ಲೀಟರ್ ಇತ್ತಲ್ಲ, ಈಗ 107 ರೂಪಾಯಿ ಆಗಿದೆ. ಮತ್ತೆ ಡೀಸೆಲ್ ಕೂಡ 94 ಪೈಸೆ 1 ಲೀಟರ್ ಮೇಲೆ ಏರಿಕೆ ಮಾಡಿದ್ದಾರೆ. 94 ರೂಪಾಯಿದದ್ದು 95 ರೂಪಾಯಿ ಆಗಿದೆ 1 ಲೀಟರ್ ಡೀಸೆಲ್ ಬೆಲೆ. ವೀಕ್ಷಕರೇ, ಮೊನ್ನೆ ತಾನೇ CNG ಗ್ಯಾಸ್ ದರವು ಕೂಡ ಇಲ್ಲಿ 1 ಲೀಟರ್ಗೆ ಅಂದ್ರೆ 1 ಕೆಜಿಗೆ 1 ರೂಪಾಯಿ ಅಷ್ಟು ಏರಿಕೆಯನ್ನ ಮಾಡಿದ್ರು. ಆದ್ರೆ ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿಂದಿರೋ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಇರಾನ್ ಯುದ್ಧ, ಕಚ್ಚಾ ತೈಲ ಬೆಲೆ ಬೇಡಿಕೆ, ಬೆಲೆ ಏರಿಕೆ ಎಲ್ಲದೂ ಕೂಡ ಇದು ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಬಂಗಾರ ಆಭರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ನೋಡಿ, ಒಂದು ಕಡೆಗೆ ಬಂಗಾರ ಇಳಿಕೆ ಆದ್ರೂ ಕೂಡ ಜನ ಖರೀದಿ ಮಾಡಲು ಹಿಂದೆಟಾಗ್ತಾ ಇದ್ದಾರೆ. ಎದಕ್ಕಂದ್ರೆ ನರೇಂದ್ರ ಮೋದಿಜಿಯವರು ಕೊಟ್ಟಿರೋ ಒಂದು ಕಾರಣ, ಒಂದು ಹೇಳಿಕೆ, ಯಾರು ಕೂಡ ಇಲ್ಲಿ ಸದ್ಯಕ್ಕೆ 1 ವರ್ಷಗಳ ಕಾಲ ಬಂಗಾರವನ್ನ ಖರೀದಿ ಮಾಡಬೇಡಿ ಅಂತ ಒಂದು ಸಲಹೆ, ಒಂದು ಮನವಿಯನ್ನು ಕೂಡ ಜನರಿಗೆ ಮಾಡಿದ್ರು. ಎದಕ್ಕಪ್ಪ ಅಂದ್ರೆ ಭಾರತ ಬಂಗಾರವನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಇಂಪೋರ್ಟ್ ಮಾಡಿಕೊಳ್ಳುವಾಗ ಭಾರತ ಡಾಲರ್ಸ್ ಅಲ್ಲಿ ಮತ್ತು ವಿದೇಶಿ ವಿನಿಮಯ ಕೊಟ್ಟು ಬಂಗಾರವನ್ನ ಖರೀದಿ ಮಾಡಬೇಕು. ಇದರಿಂದಾಗಿ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ. ಹೀಗಾಗಿ ಸರ್ಕಾರ 1 ವರ್ಷಗಳ ಕಾಲ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಡಿ ಅಂತಾನು ಕೂಡ ಸಲಹೆ ಕೊಡಲಾಗಿತ್ತು. ಈಗ ಬಂಗಾರ ಇಳಿಕೆ ಆಗಿದೆ, ಬೆಳ್ಳಿ ಕೂಡ ಇಳಿಕೆ ಆಗಿದೆ. 3,10,000 ರೂಪಾಯಿ ಇದ್ದ 1 ಕೆಜಿ ಬೆಳ್ಳಿ ಬೆಲೆ ಈಗ 2,85,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಕೆಜಿ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗಿದೆ. ಮತ್ತೊಂದು ಕಡೆಗೆ ಬಂಗಾರ ಮೊನ್ನೆ ತಾನೇ ಅಬಕಾರಿ ಸುಂಕ 15% ಏರಿಕೆ ಮಾಡಿದ್ರಲ್ಲ, ಅವಾಗ 1,63,000 ರೂಪಾಯಿ ತನಕ ಹೋಗಿತ್ತು. ಈಗ ಮತ್ತೆ 1,57,000 ರೂಪಾಯಿ ತನಕ ಬಂದಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.